ಬಡ ರೈತರ ಮಕ್ಕಳ ಬಗ್ಗೆ ಸರ್ಕಾರ ಗಮನ ಹರಿಸಬೇಕೆಂದು ಚಂದ್ರಶೇಖರ್ ಅವರು ತಿಳಿಸಿದ್ದಾರೆ. ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರಾದ ಚಂದ್ರಶೇಖರ್ ಅವರು ಮಾತನಾಡಿದ್ದಾರೆ. ಚಿತ್ರದುರ್ಗದಲ್ಲಿ ನಾಳೆ 1008 ಜೋಡಿಗಳ ಮದುವೆಗೆ ಸಿದ್ಧತೆ ನಡೆದಿದೆ. ತಾಳಿ, ಬಟ್ಟೆ ಸೇರಿದಂತೆ ಎಲ್ಲ ಬಗೆಯ ವಸ್ತುಗಳನ್ನು ತರಿಸಲಾಗಿದೆ. ಇನ್ನು ರೈತರ ಮಕ್ಕಳಿಗೆ ಹೆಣ್ಣು ಸಿಗದೆ ನೊಂದಿದ್ದಾರೆ. ಇದರಿಂದಾಗಿ 1008 ಜೋಡಿ ರೈತರ ಮಕ್ಕಳ ಮದುವೆಗೆ ಸಿದ್ಧತೆ ಮಾಡಿದ್ದು, ನನ್ನ ಯೋಜನೆಯನ್ನು ನೋಡಿ ಮುಂದಿನ ದಿನಗಳಲ್ಲಿ ಸರ್ಕಾರ ಕೂಡ ಈ ಒಂದು ಯೋಜನೆಗೆ ಕೈ ಹಾಕಬೇಕು ಮತ್ತು ರೈತರು ಕೂಡ ಕಷ್ಟದಲ್ಲಿದ್ದಾರೆ. ಇದರ ಮೂಲಕ ಸರ್ಕಾರಕ್ಕೆ ಸವಾಲು ಹಾಕಿದ್ದೇನೆ. ಸರ್ಕಾರ ಉಚಿತ ಯೋಜನೆಗಳನ್ನು ಕೊಡದೆ ಉದ್ಯೋಗ, ವಿದ್ಯಾಭ್ಯಾಸ, ಉತ್ತಮ ಆರೋಗ್ಯ ಮತ್ತು ವಸತಿ ಸೌಲಭ್ಯಗಳನ್ನು ಕೊಟ್ಟರೆ ಉತ್ತಮವಾಗುತ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ಕೂಡ ಬಡ ರೈತರ ಮದುವೆಗಳನ್ನು ಸಾಮೂಹಿಕವಾಗಿ ಮಾಡಿ ಮನೆ ಕಟ್ಟಿಸಿಕೊಟ್ಟರೆ ರೈತರಿಗೆ ಸಹಕಾರಿಯಾಗಲಿದೆ. ಇನ್ನು ಈಗಾಗಲೇ 1362 ಜೋಡಿಗಳು ಬಂದಿದ್ದು, 1008ಕ್ಕಿಂತ ಹೆಚ್ಚು ಜೋಡಿಗಳು ಆಯ್ಕೆಯಾದರೂ ಸಹ ನಾವು ಮದುವೆ ಮಾಡಲು ಸಿದ್ಧವಿರುವುದಾಗಿ ಚಂದ್ರಶೇಖರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೆ 1008 ಮದುವೆಯನ್ನು ಸರ್ಕಾರ ಮಾಡಬೇಕು. ಮಾಡೋದ್ರ ಜೊತೆಗೆ ಅವರಿಗೆ ಒಂದು 5 ರಿಂದ 10 ಲಕ್ಷ ರೂಪಾಯಿ ಮನೆಯನ್ನ ಕೊಡಬೇಕು ಅನ್ನೋ ಒಂದು ಭಾವನೆಯಲ್ಲಿ ಮಾಡ್ತಾ ಇದೀವಿ ಸರ್. ಸಿಗ್ಬೇಕು. ಈಗ ರೈತ ಬೆಳೆದ ಬೆಳೆನ ನಾವೆಲ್ಲ ತಿಂದ ಮೇಲೆ ಅವ್ನ ಮನೆಗೆ ಹೆಣ್ಣು ಕೊಡಲ್ಲ ಅಂದ್ರೆ ಏನ್ ಸರ್? ನಿಮ್ಗೆಲ್ಲ ಗೊತ್ತಿದೆ, ಸಿಗ್ತಾ ಇಲ್ಲ. ಅದೇ ಕಾನ್ಸೆಪ್ಟ್ ಸರ್. ಖಂಡಿತವಾಗ್ಲು ಸರ್, ತಪ್ಪೇನಿಲ್ವಲ್ಲ ಸರ್. ನಾನು ಅವರು ಸರ್ಕಾರನೇ ನಮ್ದು ಸವಾಲ್ ಹಾಕಿದ್ವಿ, ನಾನು ಮಾಡಿದೀನಿ. ಮಾಡಿ ತೋರಿಸಿದ ಮೇಲೆ ಸರ್ಕಾರ ಇದನ್ನು ಒಪ್ಪಲೇಬೇಕನ್ನೋದು ನನ್ನ ಮನವಿ ಸರ್. ಸರ್ಕಾರಕ್ಕೆ ನಾನು ಏನ್ ಮನವಿ ಮಾಡ್ತೀನಿ ಅಂದ್ರೆ, ದಯಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಕರ್ನಾಟಕದಲ್ಲಿ ಏನಾದ್ರು ನೀವು ಫ್ರೀ ಕೊಡ್ಬೇಕು ಅನ್ಸಿದ್ರೆ, ಯಾವುದೇ ಸರ್ಕಾರ ಆಗಲಿ, ವಿದ್ಯಾಭ್ಯಾಸವನ್ನು ನ್ಯಾಯವಾಗಿ ಕೊಡಿ, ನಮ್ಮ ಕರ್ನಾಟಕದಲ್ಲಿ ಆರೋಗ್ಯವನ್ನು ನ್ಯಾಯವಾಗಿ ಕೊಡಿ, ವಸತಿಯನ್ನ ಕೊಡಿ, ರೈತನಿಗೆ ನೀರಾವರಿಯಾಗಿ ಕೊಡಿ, ವರ್ಷಕ್ಕೆ 3 ಬೆಳೆಯಲ್ಲಿ ಅವಕಾಶ ಮಾಡಿಕೊಡಿ, ರೈತನಿಗೆ ಕರೆಂಟ್ ಕೊಡಿ. ಇಷ್ಟು ಬಿಟ್ಟು ನೀವೇನು ಫ್ರೀನ ಕೊಡಬೇಡಿ. ಯಾಕಂದ್ರೆ ನಾವು ದುಡಿತೀವಿ. ಎಷ್ಟೋ ಅನಾಗರಿಕರು ಎಂಪ್ಲಾಯ್ಮೆಂಟ್ ಕೊರತೆ ಇದೆ ನಮಗೆ. ನಮ್ಮ ಕರ್ನಾಟಕದಲ್ಲಿ ನಾವು ಏನ್ ಕಡಿಮೆ ಇದ್ದೀವಿ ಸರ್? ಎಲ್ಲ ಚಿನ್ನನೆ ಬೆಳಿತೀವಲ್ಲ ಸರ್. ಮುಂದೆ ಪ್ರಪೋಸಲ್ ಇಡ್ತಾರೆ ಅಂದ್ರೆ, ಮುಂದಿನ ದಿನಗಳಲ್ಲಿ ನೀವು ಕೂಡ ರೈತರ ಮಕ್ಕಳಿಗೆ ಈ ತರ ಮದುವೆಯನ್ನ ಮಾಡಿ ಮುಂದಿನ ದಿನಗಳಲ್ಲಿ ಒಂದು 5 ಅಥವಾ 10 ಲಕ್ಷ ರೂಪಾಯಿ ಮನೆಯನ್ನ ಘೋಷಣೆ ಮಾಡಬೇಕು ಅಂತ ನನ್ನ ಮನವಿ ಸರ್. ರೈತರ ಮಕ್ಕಳಿಗೆ ಬೀದರ್, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ಹಾವೇರಿ, ವಿಜಯನಗರ, ವಿಜಯಪುರ, ಬೆಳಗಾವಿ, ಧಾರವಾಡ, ಚಿತ್ರದುರ್ಗ, ಕೋಲಾರ, ಬಳ್ಳಾರಿ, ಯಾದಗಿರಿ, ಶಿವಮೊಗ್ಗ, ಚಿತ್ರದುರ್ಗ, ಚಿಕ್ಕಮಗಳೂರು, ತುಮಕೂರು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಮತ್ತೆ ಮೈಸೂರು, ಚಾಮರಾಜನಗರ, 31 ಜಿಲ್ಲೆಲೂ ಆಗಿದ್ದಾರೆ ಸರ್. ಟೋಟಲ್ 1362 ಬಂದಿದ್ದು ನಮಗೆ. ಈಗ ಆಲ್ರೆಡಿ 800 ಜೋಡಿನ ವೆರಿಫೈ ಮಾಡಿದ್ವಿ ಸರ್. ಅದರೊಳಗಡೆ ಕೆಲವರು ನಮಗೆ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಸಾವಾಗಿದೆ, ನಮ್ಮಲ್ಲಿ ಸ್ವಲ್ಪ ಬೇರೆ ಬೇರೆ ತೊಂದರೆಗಳಿದೆ ಅಂತ ಹೇಳ್ತಿದ್ದಾರೆ. ನೋಡೋಣ ಸರ್. ನನ್ನ ಅನಿಸಿಕೆ ಮಟ್ಟ 1008ಕ್ಕಿಂತ ಒಂದು ಜಾಸ್ತಿ ಬಂದ್ರೆ ನನಗೆ ಗೆಲುವು ಸರ್. ಯಾಕಂದ್ರೆ ಸುಮಾರು 90,000 1 ಲಕ್ಷ ಕಿಲೋಮೀಟರ್ ರನ್ ಮಾಡಿದ್ದೀನಿ ಕರ್ನಾಟಕ ಸರ್. 1008ಕ್ಕೆ 8 ಅಂದ್ಕೊಂಡಿದ್ದೀನಿ ಸರ್ ನಾನು. 1008ಕ್ಕೆ 8ಗೆ ಜೋಡಿ ನೋಂದಣಿ ಆಗಿದೆ. ಊಟದ ವ್ಯವಸ್ಥೆ ಮಾಡಿದ್ವಿ, ಶಾಮಿಯಾನ ವ್ಯವಸ್ಥೆ ಮಾಡಿದ್ವಿ, ಆಮೇಲೆ ಡಾಕ್ಟರ್ಗಳನ್ನ ತಗೊಂಡಿದೀವಿ, ಆಮೇಲೆ ಅಗ್ನಿಶಾಮಕ ತಗೊಂಡಿದೀವಿ, ಪಂಚಾಯತಿ ಕಡೆಯಿಂದ ನೀರಿನ ವ್ಯವಸ್ಥೆ ಕೇಳಿದೀವಿ. ಸರ್ ಟೋಟಲ್ ಒಂದು 50 ಎಕರೆ ಸರ್. ಅದು ನಾವೊಂದು 15 ಎಕರೆ ಪೆಂಡಲ್ ಮಾಡಿಸಿದೀವಿ. ಯಾಕಂದ್ರೆ ರೈತರ ಮಕ್ಕಳು, ಬಡವ್ರ ಮಕ್ಕಳು ಅಂದ್ಕೊ ಬರ್ತಲ್ಲ. ಎಷ್ಟು ಜನ ಬರೋ ನಿರೀಕ್ಷೆ ಇದೆ ಸರ್? ನನ್ನ ಅನಿಸಿಕೆ ಈಗ ಜೋಡಿ 1008 ಜೋಡಿ ಬಂದ್ರೆ ಒಂದು ಜೋಡಿಗೆ 100 ಅಂದ್ರೂ ಕೂಡ ನಿಮಗೆ ಗೊತ್ತಿದೆ 1 ಲಕ್ಷ ಜನ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ನಾವು ಆಲ್ರೆಡಿ 1,20,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ವಿ. ಮತ್ತೆ ಪೊಲೀಸ್ ಸಿಬ್ಬಂದಿಗಳಿಗೆಲ್ಲ ಹೇಳಿದ್ವಿ ಇಷ್ಟು ಜನ ಬರ್ತಾರೆ ಅಂತೇಳಿ. ಬಂದರೂ ಓಕೆ, ಬರಲಿಲ್ಲ ಅಂದ್ರೂ ಓಕೆ. ಜನದ ಬಗ್ಗೆ ನನಗೆ ಇಂಟೆನ್ಷನ್ ಇಲ್ಲ ಸರ್. ಈ 1008 ಕುಟುಂಬಕ್ಕೆ ಮದುವೆ ಮಾಡೋದು ಒಂದೇ ಇಂಟೆನ್ಷನ್ ನನಗೆ.